ಯಪ್ಪ ನನ್ನ ಅನುಭವ ಹೇಳ್ತೀನಿ ನಿಮ್ಗೆ ಎಲ್ಲಟ ಅನುಭವ ಹೆಂಗಾಗ್ಯದ ಅಂತೇಳಿ. ಅವಾಗ ನಮ್ಮವ್ವ ನಮ್ಮಪ್ಪ ಇರೋಕ ತಂಡಿ ಬಿಟ್ರೆ ಯಪ್ಪ ಮಗನೇ ಮಕ್ಕ ಮಕ್ಕ ಯಪ್ಪ ಮಕ್ಕ ಅಂತಿದ್ರು ನಮ್ಮವ್ವ ನಮ್ಮಪ್ಪ. ಒತ್ತೊಂಟು ಇಲ್ಲಿ ನೆತ್ತಿ ಮ್ಯಾಗ ಬಂದನ ಮಕ್ಕ ಇರ್ಲಿ ಮಕ್ಕಪ್ಪ ಯಪ್ಪ ಮಕ್ಕ ಅಂತಿದ್ರು. ಇವತ್ತಿಲ್ಲ ಮದುವೆ ಮಾಡ್ಯಾರಲ್ಲ ನಾನು ಹೇಳ್ತಿದ್ದ ಪರಿಸ್ಥಿತಿ ಇವತ್ತು ನೋಡು. ಮದುವೆ ತಿಳಿದೋರಾದ್ರೆ ಮಾಡ್ಕೋಬಾರ್ದು ನಾವು ಅದನ್ನೆಲ್ಲ. ಯಪ್ಪ ಏನು ಹೇಳಿ ನಮ್ಮವ್ನವ್ರು ಹಂಗೆ ಅಂತಿದ್ರು. ಈಗ ಹೆಂಗೆ ಅದು ಗೊತ್ತನ್ನ ನಾನು ಹೇಳ್ತಿ ಏನನ ಎದಳ ಎಮ್ಮೆ ಕಾರ ಹರ್ಕದ ನೋಡು, ಎದಳ ಯಾಕೆ ಕೋಳಿ ಹೋದಿರ್ತಾವೆ ನೋಡು, ಎದಳ ನಳ ಬಂದದ್ದು ನೋಡು, ಥಂಡಿ ಆದಂತ ನಾವು ಕೆದ್ರ ಥಂಡಿ ನಿನ್ಗೆ ಗಾಟಿ ಅದನ ಎದಳ ನಿಮ್ಮ ನಳ ಬಂದವ ನೀರು ತುಂಬು ಹೋಗು ಹೊರಗಿನ ಕಸ ಬಳಿ ಅಂತಾರಪ್ಪ. ಈಗಿನ ಹೆಣ್ರಿ ಅಪ್ಪ ತಿಳಿದೋರಾರು ಮದುವೆ ಮಾಡ್ಕೋಬಾರ್ದಪ್ಪ. ಪರಿಸ್ಥಿತಿ ನಮ್ಮವ್ವ ನಮ್ಮಪ್ಪನ ನೆನೆಸ್ಬೇಕಾಗಿತ್ತು. ಹೇಳ್ತನಲ್ಲ ಯಪ್ಪ ಏನು ಹೇಳು ನನ್ನ ಪರಿಸ್ಥಿತಿ. ಮಾಡ್ಕ್ಯಾರಪ್ಪ ನೀವು ಮಾಡ್ಕ್ಯಾರಿ ಬ್ಯಾಡ ಅನ್ನೋದಲ್ಲ. ಮತ್ತು ನೀವು ನೋಡಪ್ಪ ಹಿಂಗೆ ಹೇಳೇನಂತೇಳಿ ಮಾಡ್ಕೊಂಡ್ಬಿಟ್ರಿ ಮಾಡ್ಕ್ಯಾರಿ. ನಾನು ಅನುಭವಿಸೀನಿ ಆಯ್ತು. ಇದೇ ಫಸ್ಟ್ ನಾನು ಮದುವೆ ಮಾಡ್ಕೊಂಡವ. ಮುಂದೆ ನಾನು ಮದುವೆ ಮಾಡ್ಕೊಂಡಿಲ್ಲ ಹೇಳ್ತನಲ್ಲ. ಈಗ ನೋಡಿ 41 ವರ್ಷದಾಗ ನನಗೆ ಬಿಳಿಗಡ್ಡ ಬಂದು ಅದು ಬಿಳಿಗಡ್ಡ ಬಂದು ಮೊದಲು ಹೆಂಗಿದ್ದೆ ಕರ್ರಗೆ ಕೂದಲ. ಈಗ ಹಾಗೆ ಮಾಡ್ಕೊಂಡು ಬಿಳಿಗಡ್ಡ ಬಂದು ಆಗ್ಯಾವ ನನಗೆ. ಯಪ್ಪ ಹೇಳ್ಬಾರ್ದು ನನ್ನ ಪರಿಸ್ಥಿತಿ. ಯಾರನ್ನು ಮಾಡ್ಕ್ಯಾರಪ್ಪ ನಾನು ಇದೇ ಲಾಸ್ಟ್ ನೋಡ್ರಿ ಮದುವೆ ಮಾಡ್ಕ್ಯಾವ. ಮುಂದೆ ನಾನು ಮದುವೆ ಮಾಡ್ಕೋದಿಲ್ಲ ಹೇಳ್ತನಲ್ಲ. 4 ಮಕ್ಕಳಾಗ್ಯಾವಪ್ಪ. ಮುಂದೆ ನಾನು ಮಾಡ್ಕೋದಿಲ್ಲ ಮದುವೆ ಹೇಳ್ತನಲ್ಲ. ಲಾಸ್ಟ್ ಇದು ಒಂದೇ ಸಲ ಮದುವೆ ಮಾಡ್ಕೋದು. ಮುಂದೆ ನಾನು ಮಾಡ್ಕೋದಿಲ್ಲ ನೋಡ್ರಿ. ನಿಮ್ಗೆ ಬಿಟ್ಟಿದ್ದೆಪ್ಪ ನೀವು ಮಾಡ್ಕ್ಯಾರಿ. ನಾ ಬೇಡ ಅನ್ನೋದಲ್ಲಪ್ಪ. ನಾನು ಹೇಳಿನ ಪರಿಸ್ಥಿತಿ ನೀವು ಹೆಂಗನ ಮಾಡ್ಕ್ಯಾರಪ್ಪ ದಯವಿಟ್ಟು.